RRB ಡಿ ಗ್ರೂಪ್ 2022ರಂದು ನಡೆದಂತಹ ಎಕ್ಸಾಮ್ ಅಲ್ಲಿ ಕನ್ನಡ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ ವಿತ್ ಆನ್ಸರ್ಸ್, ಕೀ ಆನ್ಸರ್ಸ್ ಜೊತೆಗೆ 2022 ಕನ್ನಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಶಿಫ್ಟ್ ಬಂದು ಟೈಮ್ 9 ರಿಂದ 10 ಅಂತಂದ್ರೆ ಲೆವೆಲ್ 1 ಶಿಫ್ಟ್ 1ರಲ್ಲಿ ಬಂದಿದೆ ಅಂತ ಹೇಳ್ಬೋದು RRB ಡಿ ಗ್ರೂಪ್. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನಂತಂದ್ರೆ ಭಾರತವು ಯಾವ ಡ್ಯಾಶ್ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಸಂಸದೀಯ ಮಾದರಿ, ಆಪ್ಷನ್ 2 ಮಿತ ಜನತಂತ್ರ ಮಾದರಿ, ಹಾಗೆ ರಾಜಪ್ರಭುತ್ವ, ಆಪ್ಷನ್ 4 ಸಂಪ್ರದಾಯವಾದ ಡ್ಯಾಶ್. ಇದರಲ್ಲಿ ಉತ್ತರ ಬಂದು ನಿಮ್ಗೆ ಸಂಸದೀಯ ಮಾದರಿ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಕಡೆ ಬರೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮೆಡಿಟರೇನಿಯನ್ ಪ್ರದೇಶದಿಂದ ಪಾಶ್ಚಿಮಾತ್ಯ ಶೋಭೆಗಳನ್ನು ಭಾರತೀಯ ಉಪಖಂಡಕ್ಕೆ ತರಲು ಕಾರಣವಾಗಿದೆ? ಆಪ್ಷನ್ 1 ಮಾವಿನ ಮಳೆ, ಆಪ್ಷನ್ 2 ರಿಲೀಫ್ ಮಳೆ, ಆಪ್ಷನ್ 3 ಊರ್ಧ್ವಗಾಮಿ ಮಾರುತಗಳು, ಆಪ್ಷನ್ ಡಿ ಧಾರಾಕಾರ ಮಾರುತ. ಇದರ ಉತ್ತರ ಆಪ್ಷನ್ ಡಿ ಆಗುತ್ತೆ, ಧಾರಾಕಾರ ಮಾರುತ. ಹಾಗೆ ಲೈವ್ ಕೂಡ ಬರೋಣ. ಇದರಲ್ಲಿ 100 ಮಾರ್ಕ್ಸಿಗೆ ಎಕ್ಸಾಮ್ ಇದೆ. ನಾನು ಇದರಲ್ಲಿ ಟಾಪ್ ಒಂದು 20 ರಿಂದ 30 ಕ್ವಶನ್ ಡಿಸ್ಕಷನ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಹಾಕೋಣ. ಬೇಗ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈವ್ ಬಂದು ಲೈವ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಮೂರನೇ ಪ್ರಶ್ನೆ, ಎ ಮತ್ತು ಬಿ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಅವುಗಳ ಲಸಹ ಎಷ್ಟು ಅಂತ ಕೇಳಿದ್ದಾರೆ. ಒಂದನೇ ಆಪ್ಷನ್ ಎ ಮೈನಸ್ ಬಿ ಅಂತ ಕೇಳಿದ್ದಾರೆ, ಎರಡನೇ ಆಪ್ಷನ್ ಎ ಇಂಟು ಬಿ, ಹಾಗೆ ಮೂರನೇ ಆಪ್ಷನ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಹಾಗೆ ನಾಲ್ಕನೇ ಆಪ್ಷನ್ ಎ ಪ್ಲಸ್ ಬಿ. ಇದರ ಉತ್ತರ ಬಂದು ಆಪ್ಷನ್ 2 ಆಗುತ್ತೆ, ಎ ಇಂಟು ಬಿ. 2. ಹಾಗೆ ನಾಲ್ಕನೇ ಪ್ರಶ್ನೆ ಕಡೆ ಬರೋಣ. ಚರಾಕ್ಷರ ಇಂಟು ಕ್ರಮವಾಗಿ ಕೆ ಮತ್ತು ಕೆ 2 ಅಪವರ್ತನಗಳೊಂದಿಗೆ 3 ಮತ್ತು 7 ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ ನ ಸಮಾಂತರ ಮಾಧ್ಯ 4 ಆಗಿದ್ದರೆ ನಂತರ ಕೆ ಮೌಲ್ಯವು ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ 1 5, ಆಪ್ಷನ್ 2 4, ಆಪ್ಷನ್ 3 3, ಆಪ್ಷನ್ 4 6 ಆಗಿರುತ್ತದೆ. ಹಾಗೆ ಆಪ್ಷನ್ 3ರಲ್ಲಿ ಇದರ ಉತ್ತರ ಆಗಿರುತ್ತದೆ. ಇನ್ನು 5ನೇ ಪ್ರಶ್ನೆ ಕಡೆ ಬರೋಣ. ರಾಮ ಅಭಿಷೇಕನ ನೈಋತ್ಯ ದಿಕ್ಕಿನಲ್ಲಿದ್ದಾನೆ. ಅರ್ಜುನ ರಾಮನ ಉತ್ತರಕ್ಕೆ ಮತ್ತು ಅಭಿಷೇಕನ ಪಶ್ಚಿಮಕ್ಕಿದ್ದಾನೆ. ಪೂಜಾ ಅರ್ಜುನನ ಪಶ್ಚಿಮಕ್ಕಿದ್ದಾಳೆ. ಅಭಿಷೇಕನ ಯಾವ ದಿಕ್ಕಿನಲ್ಲಿ ಪೂಜಾ ಇರುತ್ತಾಳೆ? ಇದರ ಉತ್ತರ ಆಪ್ಷನ್ 1 ಈಶಾನ್ಯ, 2 ಪಶ್ಚಿಮ, 3 ಪೂರ್ವ, 4 ನೈಋತ್ಯ ಇದೆ. ಇದರ ಉತ್ತರ ಆಪ್ಷನ್ 2 ಪಶ್ಚಿಮ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ ಕಡೆ ಬರೋಣ. 8 ಬಾಹುಗಳಿರುವ ಬಹುಭುಜಾಕೃತಿಯ ಆಂತರಿಕ ಕೋನಗಳು 1, 3, 4, 6, 7, 11, 13, 15 ಅನುಪಾತದಲ್ಲಿರುತ್ತವೆ. ಈ ಬಹುಭುಜಾಕೃತಿಯಲ್ಲಿ ಅತ್ಯಂತ ದೊಡ್ಡ ಆಂತರಿಕ ಕೋನದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಆಪ್ಷನ್ 1 288 ಡಿಗ್ರಿ, ಆಪ್ಷನ್ 2 270 ಡಿಗ್ರಿ, ಆಪ್ಷನ್ 3 234 ಡಿಗ್ರಿ, ಆಪ್ಷನ್ 4 300 ಡಿಗ್ರಿ. ಇದರ ಉತ್ತರ ಆಪ್ಷನ್ ಬಿ 2 ಅಂದ್ರೆ 270 ಡಿಗ್ರಿ ಆಗಿರುತ್ತದೆ. ಇನ್ನು 7ನೇ ಪ್ರಶ್ನೆ ಕಡೆ ಬರೋಣ. 144 y ಆಗುತ್ತೆ. y ಈಕ್ವಲ್ ಟು 225 ಮತ್ತು y ಗ್ರೇಟರ್ ದ್ಯಾನ್ 0 ಆಗಿದ್ದರೆ y ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 1ನೇ ಆಪ್ಷನ್ 210 ಇದೆ, 2ನೇ ಆಪ್ಷನ್ 120 ಇದೆ, 3ನೇ ಆಪ್ಷನ್ 130, 4ನೇ ಆಪ್ಷನ್ 180 ಇದೆ. ಇದರಲ್ಲಿ ಉತ್ತರ 4ನೇ ಆಪ್ಷನ್ 180 ಆಗಿರುತ್ತದೆ. ಹಾಗೆ 8ನೇ ಪ್ರಶ್ನೆ ಕಡೆ ಬರೋಣ. ಡ್ಯಾಶ್ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಭಾರತದ ಬಜೆಟ್ ಕೊರತೆಯನ್ನು ತುಂಬಿಸಲು ತಾತ್ಪೂರ್ತಿಕ ಖಜಾನೆ ಮಸೂದೆ ವ್ಯವಸ್ಥೆಯನ್ನು ನಿಲ್ಲಿಸಲಾಯಿತು. ಆಪ್ಷನ್ 1 2007, ಆಪ್ಷನ್ 2 2004, ಆಪ್ಷನ್ 3 1997, ಆಪ್ಷನ್ 4 1994. ಇದರಲ್ಲಿ ನಿಮ್ಗೆ ಉತ್ತರ ಬಂದು ಆಪ್ಷನ್ 3 ಆಗಿರ್ತದೆ, ಅಂದ್ರೆ 1997ರಲ್ಲಿ. ಇನ್ನು 9ನೇ ಪ್ರಶ್ನೆ ಕಡೆ ಬರೋಣ. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮಾರ್ಚ್ 2022ರಲ್ಲಿ ಘರ್ ಘರ್ ರೇಷನ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದರೆ ಒಡಿಶಾ, ಪಂಜಾಬ್, ರಾಜಸ್ಥಾನ್, ಬಿಹಾರ್ ಅಂತ ಆಪ್ಷನ್ಸ್ ಇದೆ. ಇದರಲ್ಲಿ ಸರಿಯಾದ ಉತ್ತರ ಬಂದು ಪಂಜಾಬ್ ಆಗಿರುತ್ತದೆ. 10ನೇ ಪ್ರಶ್ನೆ ಕಡೆ ಬರೋಣ. 2 ಏಕಮಾನ ತ್ರಿಜ್ಯದ 3 ಘನ
ಅರ್ಧಗೋಳಗಳನ್ನು ಕರಗಿಸಿ ಒಂದೇ ಗೋಳವಾಗಿ ಮರು ರಚಿಸಲಾಗಿದೆ. ಹಾಗಾದರೆ ರಚಿಸಲಾದ ಒಂದೇ ಗೋಳದ ತ್ರಿಜ್ಯವನ್ನು ಕೊಟ್ಟಿರುವ ಏಕಮಾನಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಆಪ್ಷನ್ ಸಿ 3 ಆಗಿರುತ್ತದೆ. ಇನ್ನು ನಮ್ಮ ಚಾನಲ್ನ ಯೋಧಾಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೆಲ್ ಮುಖಾಂತರ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಉಜ್ವಲ್ 50 ರೂಪಾಯಿ 50 ರೂಪಾಯಿ 100 ಮತ್ತು 200 ರೂಪಾಯಿ ಮುಖಬೆಲೆ ಕರೆನ್ಸಿ ನೋಟುಗಳೊಂದಿಗೆ 5250 ಹೊಂದಿದ್ದಾನೆ. ಪ್ರತಿ ಮುಖಬೆಲೆಯ ನೋಟುಗಳ ಸಂಖ್ಯೆಯು ಸಮನಾಗಿರುತ್ತದೆ. ಉಜ್ವಲ್ ಬಳಿ ಒಟ್ಟು 8 ನೋಟುಗಳಿವೆ. ಅಂದ್ರೆ ಎಷ್ಟು ನೋಟುಗಳಿವೆ ಅಂತ ಕೇಳಿದ್ದಾರೆ. ಆಪ್ಷನ್ 1 30, ಆಪ್ಷನ್ 2 45, ಆಪ್ಷನ್ 3 15, ಆಪ್ಷನ್ 4 60. ಇದರ ಉತ್ತರ ಆಪ್ಷನ್ 2 45 ಆಗಿರುತ್ತದೆ. ಹಾಗೆ ಆಯತ 1ರ 12ನೇ ಪ್ರಶ್ನೆ ಕಡೆ ಬರೋಣ. ಆಯತ 1ರ ಉದ್ದವು ಅದರ ಅಗಲಕ್ಕಿಂತ 5 ಸೆಂಟಿಮೀಟರ್ ಹೆಚ್ಚಾಗಿದೆ. ಆಯತದ ವಿಸ್ತೀರ್ಣ 2 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಆಯತದ ಅಗಲವನ್ನು W ಕಂಡುಹಿಡಿಯುವ ಸಮೀಕರಣವನ್ನು ಹೀಗಿರುತ್ತದೆ. ಆಪ್ಷನ್ 1 2 3 4 ಕೊಟ್ಟಿದ್ದಾರೆ. 1ರಲ್ಲಿ W ಸ್ಕ್ವೇರ್ ಮೈನಸ್ 5W, ಸೊ ಇದನ್ನ ವ್ಯರ್ಥ ಅಂತ ಕರಿಬಹುದು. 215. ಇದರ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತದೆ. ಸೊ ಇಲ್ಲಿದೆ ನೋಡಿ ಆಪ್ಷನ್ ಡಿ ಇದರ ಉತ್ತರ. ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಕೆಳಗಿನವುಗಳಲ್ಲಿ ಯಾವುದು ಅನುರೂಪ ಶ್ರೇಣಿಯ ಸರಿಯಾದ ಜೋಡಿಯಾಗಿದೆ? ಸೊ ಇದರಲ್ಲಿ ಆಪ್ಷನ್ 1 2 3 4 ಕೊಟ್ಟಿದ್ದಾರೆ. ಆಪ್ಷನ್ 3 ಆಗಿರುತ್ತದೆ. CH3OH ಮತ್ತು C2H5OH ಇದು ಅದರ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಬರೋಣ. ಒಂದು ಆರೋಗ್ಯಕರ ಸಂತಾನೋತ್ಪತ್ತಿ ವ್ಯವಸ್ಥೆಯು ಬೆಳವಣಿಗೆಗಾಗಿ ಹದಿಹರೆಯದವರಿಗೆ ಯಾವ ರೀತಿಯ ಆಹಾರ ಪದ್ಧತಿ ಅಗತ್ಯವಿದೆ? ಆಪ್ಷನ್ 1 ಕಬ್ಬಿನಾಂಶ ಪೂರಿತ, ಆಪ್ಷನ್ 2 ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲನ, ಆಪ್ಷನ್ 3 ಕಡಿಮೆ ಪರ್ಯಾಪ್ತ ಕೊಬ್ಬುಗೊಳಿಸುವಿಕೆ, ಆಪ್ಷನ್ 4 ಪ್ರೋಟೀನ್ಗಳಿಂದ ಸಮೃದ್ಧವಾಗಿರುವ. ಇದರಲ್ಲಿ ಆಪ್ಷನ್ 2 ಅದರ ಉತ್ತರ ಆಗಿರುತ್ತದೆ. ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲಿತ. ಹಾಗೆ 15ನೇ ಪ್ರಶ್ನೆ ಕಡೆ ಬರೋಣ. ಕೊಟ್ಟಿರುವ ಹೇಳಿಕೆಗಳು ಮತ್ತು ತೀರ್ಮಾನಗಳನ್ನು ಎಚ್ಚರದಿಂದ ಓದಿ. ಹೇಳಿಕೆಗಳಲ್ಲಿ ನೀಡಲಾದ ಮಾಹಿತಿಯು ಸಾಮಾನ್ಯವಾಗಿ ತಿಳಿದಿರುವ ಸಂಗತಿಗಳಿಗಿಂತ ಭಿನ್ನವಾಗಿರುವಂತೆ ಕಂಡುಬಂದರೂ ಅದನ್ನು ನಿಜವೆಂದು ಭಾವಿಸಿ. ಹೇಳಿಕೆಗಳನ್ನು ತಾರ್ಕಿಕವಾಗಿ ಅನುಸರಿಸುವ ತೀರ್ಮಾನಗಳು ಯಾವೆಂದು ನಿರ್ಧರಿಸಿ. ಹೇಳಿಕೆಗಳು ಯಾವ ರೀತಿ ಇದೆ ನೋಡ್ಕೊಳ್ಳಿ. 1ನೇದು ಕೆಲವು ಹೂವುಗಳು ಎಲೆಗಳು, 2ನೇದು ಕೆಲವು ಹೂವುಗಳು ಕಾಂಡಗಳು, 3ನೇದು ಕೆಲವು ಹಣ್ಣುಗಳು ಹೂವುಗಳು. ತೀರ್ಮಾನಗಳು 1 ಕೆಲವು ಕಾಂಡಗಳು ಹೂವುಗಳು, 2 ಕೆಲವು ಹಣ್ಣುಗಳು ಎಲೆಗಳು. ಆಮೇಲೆ ಇದ್ರ ಕೊಟ್ಟದಂತ ಉತ್ತರ ನೋಡ್ಕೊಳ್ಳಿ. 1ನೇ ಆಪ್ಷನ್ ಕೆಲವು ಕೇವಲ ತೀರ್ಮಾನ 1 ಅನುಸರಿಸುತ್ತದೆ, ಕೇವಲ ತೀರ್ಮಾನ 2 ಅನುಸರಿಸುತ್ತದೆ. ಆಪ್ಷನ್ 3 ತೀರ್ಮಾನ 1 ಅಥವಾ 2 ಯಾವುದೂ ಅನುಸರಿಸುವುದಿಲ್ಲ. ಆಪ್ಷನ್ 4 1 ಮತ್ತು 2 ತೀರ್ಮಾನಗಳು ಅನುಸರಿಸುತ್ತವೆ. ಇದಕ್ಕೆ ಉತ್ತರ ಆಪ್ಷನ್ 1 ಆಗಿರುತ್ತದೆ. ಕೇವಲ ತೀರ್ಮಾನ 1 ಅನುಸರಿಸುತ್ತದೆ. ಹಾಗೆ 16ನೇ ಪ್ರಶ್ನೆ ಕಡೆ ಬರೋಣ. ಈ ಕೆಳಗಿನ ಯಾವ ನಿಯಮವು ಇತರ ಅಂಶಗಳನ್ನು ಸ್ಥಿರವಾಗಿರಿಸಿ ಒಂದು ಅಂಶದ ಪ್ರಮಾಣವನ್ನು ಹೆಚ್ಚಿಸಿದರೆ ಆ ಅಂಶದ ಸೀಮಾಂತ ಉತ್ಪನ್ನವು ಕ್ರಮೇಣ ಕುಸಿಯುತ್ತದೆ ಎಂದು ಹೇಳುತ್ತದೆ? ಆಪ್ಷನ್ 1 ಹಣ ಉಳಿತಾಯ ನಿಯಮ, ಆಪ್ಷನ್ 2 ಬದಲಾಗುವ ಅನುಪಾತಗಳ ನಿಯಮ, ಆಪ್ಷನ್ 3 ಸ್ಥಿರ ಅನುಪಾತಗಳ ನಿಯಮ, ಆಪ್ಷನ್ 4 ಅಸ್ಥಿರ ಆರ್ಥಿಕತೆಯ ನಿಯಮ. ಇದರ ಉತ್ತರ ಆಪ್ಷನ್ 2 ಆಗಿರುತ್ತದೆ. ಬದಲಾಗುವ ಅನುಪಾತಗಳ ನಿಯಮ ಆಗಿರುತ್ತದೆ. ಹಾಗೆ 17ನೇ ಪ್ರಶ್ನೆ ಕಡೆ ಬರೋಣ. ಸಿ ಪಟ್ಟಣವು ಎ ಮತ್ತು ಬಿ ಪಟ್ಟಣಗಳ ಸಂಪರ್ಕಿಸುವ ನೇರ ರೇಖೆಯ ಮಧ್ಯದ ಬಿಂದುವಿನಿಂದ ದಕ್ಷಿಣದಲ್ಲಿದೆ. ಪಟ್ಟಣ ಬಿ ಯು ಪಟ್ಟಣ ಎ ಯ ಪೂರ್ವದಲ್ಲಿದೆ. ಪಟ್ಟಣ ಡಿ ಯು ಪಟ್ಟಣ ಸಿ ಯ ಪಶ್ಚಿಮದಲ್ಲಿದೆ. ಪಟ್ಟಣ ಎಂ ವು ಪಟ್ಟಣ ಬಿ ಯ ಈಶಾನ್ಯದಲ್ಲಿದೆ. ಸೊ ನೀವು ಇಲ್ಲಿ ದಿಕ್ಕುಗಳನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಪಟ್ಟಣ ಎಂ ಗೆ ಸಂಬಂಧಿಸಿದಂತೆ ಡಿ ಪಟ್ಟಣದ ಸ್ಥಾನವೇನು? ಇದಕ್ಕೆ ಉತ್ತರ ನೈಋತ್ಯ ದಿಕ್ಕಿನಲ್ಲಿ ಬರುತ್ತದೆ. ಕ್ವಶನ್ 18ನೇ ಕ್ವಶನ್ ಕಡೆ ಇರೋಣ. ಸಂಗಮ ದೂರ 2.5 ಸೆಂಟಿಮೀಟರ್ನ ನಿರ್ದಿಷ್ಟ ನಿಮ್ನ ದರ್ಪಣದ ಧ್ರುವದಿಂದ 5 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ
ಆಗ ಉತ್ಪತ್ತಿಯಾಗುವ ವರ್ಧನೆಯು ಡ್ಯಾಶ್ ಅಂತ ಕೇಳಿದ್ದಾರೆ. ಒಂದನೇ ಆಪ್ಷನ್ 1, ಎರಡನೇದು -1, ಮೂರನೇದು 2, ನಾಲ್ಕನೇದು -2. ಇದಕ್ಕೆ ಉತ್ತರ ಆಪ್ಷನ್ 2 -1 ಆಗಿರುತ್ತದೆ. 19ನೇ ಪ್ರಶ್ನೆ, ಈ ಕೆಳಗಿನ ಯಾರು ಪ್ರಸಿದ್ಧ ಕ್ರಾಂತಿಕಾರಿ ಕಾರ್ಯಕರ್ತರು ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕೇಶನ್ ಅಸೋಸಿಯೇಷನ್ಸ್ ಕೆಳಗಿನ ಯಾರು ಪ್ರಸಿದ್ಧ ಕ್ರಾಂತಿಕಾರಿ ಕಾರ್ಯಕರ್ತರು ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್ ನ ನಾಯಕರಾಗಿದ್ದಾರೆ ಅಂತ ಕೇಳಿದ್ದಾರೆ. ಅಶೋಕ ಚಕ್ರವರ್ತಿ, ರಾಜಗೋಪಾಲಾಚಾರಿ ಆಪ್ಷನ್ 1, 2 ಬೇರಾಮಿ ಎಂ ಮಲಬಾರಿ, 3 ಚಂದ್ರಶೇಖರ್ ಆಜಾದ್ ಅವರು, 4ನೇ ಆಪ್ಷನ್ ಬುಲ್ಭಾಯ್ ದೇಸಾಯಿ. ಸೊ ಆಪ್ಷನ್ 3 ಚಂದ್ರಶೇಖರ್ ಆಜಾದ್ ಅವರು. 20ನೇ ಪ್ರಶ್ನೆ ಕಡೆ ಬರೋಣ. ಶ್ಯಾಮ್ ಮತ್ತು ಸುಂದರ್ ಅವರ ಕ್ರಮವಾಗಿ 16 ದಿನಗಳು ಮತ್ತು 24 ದಿನಗಳಲ್ಲಿ. 20ನೇ ಪ್ರಶ್ನೆ ಕಡೆ ಬರೋಣ. ಶ್ಯಾಮ್ ಮತ್ತು ಸುಂದರ್ ಅವರು ಕ್ರಮವಾಗಿ 16 ದಿನಗಳು ಮತ್ತು 24 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಶ್ಯಾಮ್ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸಿದನು ಮತ್ತು 10 ದಿನಗಳ ನಂತರ ಸುಂದರ್ ಅವನೊಂದಿಗೆ ಸೇರಿಕೊಂಡನು ಮತ್ತು ಕೆಲಸ ಪೂರ್ಣಗೊಳಿಸುವವರೆಗೂ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರು. ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಂಡ ಒಟ್ಟು ಸಮಯ ಕೇಳಿದ್ದಾರೆ. ಸೊ ಶ್ಯಾಮ್ ಮತ್ತು ಸುಂದರ್ ಕ್ರಮವಾಗಿ 16 ದಿನ ಮತ್ತು 24 ದಿನ ಒಂದೇ ಕೆಲಸವನ್ನು ಮಾಡುತ್ತಾರೆ. ಅವ್ರದ್ದು ಕೆಲಸ ಪೂರ್ಣಗೊಳ್ಳುವವರೆಗೂ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರು. ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಕೇಳಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 1 ಆಗುತ್ತೆ. 13.3 ದಿನಗಳು. ಇನ್ನು 21ನೇ ಪ್ರಶ್ನೆ ಕಡೆ ಬರೋಣ. ಮೊದಲ 7 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 1 75/7, ಆಪ್ಷನ್ 2 50/7, ಆಪ್ಷನ್ 3 58/7, ಆಪ್ಷನ್ 4 63/7. ಇದಕ್ಕೆ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ 22ನೇ ಪ್ರಶ್ನೆ, ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಡಿಮೆ ಶಕ್ತಿಯ ಅಗತ್ಯವಿರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರುವುದು. ಆಪ್ಷನ್ ಬಿ ಚಲನಶೀಲತೆ ಇಲ್ಲದಿರುವುದು. ಆಪ್ಷನ್ ಸಿ ಸಸ್ಯಗಳು ತಮ್ಮದೇ ಸ್ವಂತ ಆಹಾರವನ್ನು ಸಂಶ್ಲೇಷಿಸುವುದು. ಆಪ್ಷನ್ ಡಿ ಸಸ್ಯಗಳು ಉಸಿರಾಟದ ಸಮಯದಲ್ಲಿ ಓಟವನ್ನು ಬಿಡುಗಡೆ ಮಾಡುವುದು. ಇದಕ್ಕೆ ಉತ್ತರ ಆಪ್ಷನ್ 2 ಆಗಿರುತ್ತೆ. ಎ ಮತ್ತು ಬಿ ಅಂತಂದ್ರೆ ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರುವುದು ಹಾಗೆ ಚಲನಶೀಲತೆ ಇಲ್ಲದಿರುವುದು ಇದಕ್ಕೆ ಉತ್ತರ ಆಗಿರುತ್ತದೆ. 23ನೇದ್ದು, ಬ್ಲಾಕ್ ಪಂಚಾಯಿತಿ ಸಮಿತಿಯ ಅಧ್ಯಕ್ಷರನ್ನು ಇವರು ಆಯ್ಕೆ ಮಾಡುತ್ತಾರೆ. ಯಾರು? ಆಪ್ಷನ್ 1 ಸಮಿತಿ ಅಧ್ಯಕ್ಷರು, ಆಪ್ಷನ್ 2 ಜಿಲ್ಲಾ ಪಂಚಾಯಿತಿ ಸದಸ್ಯರು, ಆಪ್ಷನ್ 3 ಗ್ರಾಮದ ಪ್ರಧಾನ, ಆಪ್ಷನ್ 4 ರಾಜ್ಯ ಶಾಸಕಾಂಗ ಸದಸ್ಯರು. ಇದಕ್ಕೆ ಉತ್ತರ ಆಪ್ಷನ್ 1 ಆಗಿರುತ್ತದೆ, ಸಮಿತಿ ಸದಸ್ಯರು. ಇನ್ನು 24ನೇ ಪ್ರಶ್ನೆ ಕಡೆ ಬಂದ್ರೆ, ಒಂದು ಕ್ಯಾಪ್ಸೂಲ್ 3.5 mm ವ್ಯಾಸದ ಗೋಳದ ಆಕಾರದಲ್ಲಿದೆ. ಕ್ಯಾಪ್ಸೂಲ್ ಅನ್ನು ತುಂಬಲು ಅಗತ್ಯವಿರುವ ಔಷಧಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ಮಿಲಿಮೀಟರ್ ನಲ್ಲಿ ₹22/7 ಬಳಸಿ ಮತ್ತು ನಿಮ್ಮ ಉತ್ತರವನ್ನು ದಶಮಾಂಶದ 2 ಸ್ಥಾನಗಳಿಗೆ ಸರಿಯಾಗಿ ನೀಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 3 ಆಗುತ್ತೆ, 22.46. ಹಾಗೆ 25ನೇ ಪ್ರಶ್ನೆ ಕಡೆ ಬರೋಣ. ಕೆಳಗಿನ ಯಾವ ಗುಂಪು ಮತ್ತು ಆವರ್ತದಲ್ಲಿ ಇಂಗಾಲದ ಸ್ಥಾನ ಹೊಂದಿದೆ? ಗುಂಪು 14 ಮತ್ತು ಆವರ್ತ 2 ಅಂತ ಇದೆ. ಸೊ 2ನೇ ಆಪ್ಷನ್ ಗುಂಪು 5 ಮತ್ತು ಆವರ್ತ 5, 3ನೇ ಆಪ್ಷನ್ ಗುಂಪು 1 ಮತ್ತು ಆವರ್ತ 2, 4ನೇ ಆಪ್ಷನ್ ಗುಂಪು 13 ಮತ್ತು ಆವರ್ತ 4. ಇದರಿಗೆ ಉತ್ತರ 1ನೇ ಆಪ್ಷನ್ ಗುಂಪು 14 ಮತ್ತು ಆವರ್ತ 2. ಸೊ ಈ ಒಂದು ವಿಡಿಯೋದಲ್ಲಿ 25 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ 2022ರ ಒರಿಜಿನಲ್ ಶಿಫ್ಟ್ ವೈಸ್ ಬಂದಂತ ಪೇಪರ್ ಇದಾಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶೇರ್ ಮಾಡಿ. ಸೊ ಪಾರ್ಟ್ 2 ಬೇಕಂದ್ರೆ ಪಾರ್ಟ್ 2 ಕಾಮೆಂಟ್ ಹಾಕಿ. 25ರಿಂದ ನೆಕ್ಸ್ಟ್ ಒಂದು 60 ಕ್ವಶನ್ ತನಕ ವಿಡಿಯೋ ಮಾಡಿ ಹಾಕೋಣ. ಜಾಸ್ತಿ ಆದ್ರೆ ಜಾಸ್ತಿನೇ ಮಾಡ್ತೀನಿ, ಇಲ್ಲ ಅಂತ ಜಾಸ್ತಿ ಆಗುತ್ತೆ ಅಷ್ಟೇ. ಲೈವ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.